ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ವಿಶೇಷವಾದಂಥ ವ್ಯಕ್ತಿನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕಲಬುರಗಿಯಿಂದ ಕೇವಲ 10-15 ಕಿಲೋಮೀಟರ್ ಅಂತರದಲ್ಲಿರುವಂತಹ ಮೆಳಕುಂದ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಹಿರಿಯ ರೈತರು, ಪ್ರಗತಿಪರ ರೈತರಾದಂಥ ಮಲ್ಲಿನಾಥ್ ಕೋಳೂರ್ ಸಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸಾರ್ ಅವರು ಕೃಷಿಯಲ್ಲಿ ಹಲವಾರು ಥರದ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಹಲವಾರು ಪ್ರಗತಿಯನ್ನು ಹೊಂದಿದ್ದಾರೆ ಮತ್ತು ಈ ಭಾಗದ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಇವರ ಮನೆಗೆ ಗ್ರಾಮ ವಾಸ್ತವ್ಯಕ್ಕೆ ಬಂದು ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಅಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ರೈತರು ಅವ್ರ ಹೆಸರಿಗೆ ತಕ್ಕಂತೆ ವಿಶೇಷವಾಗಿ ಸಿರಿಧಾನ್ಯಗಳನ್ನು ಬೆಳೆದಿದ್ದಾರೆ. ನಮ್ಮ ಭಾಗದಲ್ಲಿ ಸಿರಿಧಾನ್ಯಗಳು ಯಾವ ರೀತಿ ಇರ್ತವೋ ಗೊತ್ತೇ ಇರಲಿಲ್ಲ. ಅಂಥದನ್ನ ನಮ್ಮ ಭಾಗದಲ್ಲಿ ಇವರು ಬೆಳೆದು ತೋರಿಸಿದ್ದಾರೆ. ಇವತ್ತಿನ ದಿನ ಕಣ್ಮರೆಯಾಗಿರುವಂತಹ ಇಂಥ ವಿಶೇಷವಾದಂಥ ನಮ್ಮ ಹಳೆಯ ಪದ್ಧತಿಯ ಪರಂಪರೆಯ ಈ ಕಾಳುಗಳನ್ನ ಇವರು ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದ್ರ ವಿಶೇಷತೆ ಏನು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಮಲ್ನಾಥ್ ಸರ್ ಅವ್ರ ಹತ್ರ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಅದರಲ್ಲಿ ಈ ಸಿರಿಧಾನ್ಯಗಳನ್ನ ನೋಡಿ ಇನ್ನೂ ಖುಷಿ ಆಯ್ತು. ಇದು ನಾವು ಒಂದೊಂದು ಚೀಲನೋ ಒಂದೊಂದು ಬಂಗಾರದ ಮೂಟೆ ಇದ್ದಂಗ ಈಗಿನ ನಮ್ಮ ಯುವಕರ ಪಾಲಿಗೆ. ಯಾಕಂದ್ರ ಇವು ನೋಡಕ್ಕೂ ಸಿಗೋದಿಲ್ಲ, ಫೋಟೋಗಳು ಹಾಕಿಡುವಂತ ಪರಿಸ್ಥಿತಿ ಈಗ ಬಂದದ್ರಿ. ಇವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಮಾಡಿದಿರಿ, ಇದ್ರ ವಿಶೇಷತೆ ಏನು, ಒಂದೊಂದರಿಂದ ಏನೇನು ಉಪಯೋಗ ಅದ, ನಮ್ಮ ಚಾನಲ್ ನೋಡುವಂತ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್. ಸರ್ ಇದು ನೋಡ್ರಿ, ಇದು ಬಿಳಿ ಸಾಮಿ ರೀ. ಸಾಮಿ ಅಂದ್ರೆ ಅವಾಗೆಲ್ಲ ನಾವು ಹಿಂದೆ ಕವಳಿ ಬಿತ್ತಿದ್ದೇವೆ. ಕವಳಿ ದಂಡಿಗೆ ಏನಾದ್ರು ದಡಿಗೆ ಒಂದೊಂದು ಅಕಡಿ ಹೊಡಿತಿದ್ದಾರೆ. ಸಾಮಿ ಅಂದ್ರೆ ಇದು ತೆನಿ ಇರ್ತದ, ತೆನಿ ಆಗ್ತದ, ತೆನಿ ತೊಗೊಂಡು ಕಡ್ದು ಇದು ಮಾಡಿ ಇದು ಕುಟ್ಟಿ ಈಗ ಬಾಣತಿಯರಿಗೆ ಈಗ ಏನದ ಪುಡ್ಡ ಇರ್ಲಲ್ಲ, ಅವಾಗ ಹಳಿ ಕಾಲದಾಗ ಹೆಣ್ಮಕ್ಳು ಬಾಣ್ತಾನ ಆದ್ರೆ ಸಾಮಿ ಅಕ್ಕಿನೇ ಉಣ್ಬೇಕಂತೀವ್ರಿ. ಯಾಕಂದ್ರೆ ಭಾಳ ಮೃದುವಾದ ಇದು ಅಕ್ಕಿ, ಇದು ಕುಟ್ಟದ ಮಾಡಕ್ಕೆ ಅಕ್ಕಿ ಭಾಳ ಸ್ವೀಟ್ ಆಗ್ತದ, ಭಾಳ ಮೃದು ಇರ್ತದ, ಫುಡ್ ಹೆಚ್ಚಿಗೆ ಇರ್ತದ, ಟೊಂಕಕ್ಕೆ ಶಕ್ತಿ ಬರ್ತದ. ಅದಕ್ಕಾಗಿ ಇದು ಬಾಣತಿಯರಿಗೆ, ಹಡ್ದ ಬಾಣತಿಯರಿಗೆ ಇದು ಸಾಮಿ ಅಕ್ಕಿ ಅವಾಗಿನ ಕಾಲದಾಗ ಸಾಮಿ ಅಕ್ಕಿ ಕುಟ್ಟಿ ಇದು ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಉಂಡ್ರೆ ಇವತ್ತಿನ ಹೆಣ್ಮಕ್ಳಿಗೆ ಫುಡ್ ಸಿಗ್ತದ, ಇದೇನದ ತಾಕತ್ ಹೆಚ್ಚಿಗಿರ್ತದ ಅಂತ ಹೇಳಿ ಇದು ವಿಶೇಷವಾಗಿ ಇದು ಶಾಮಿ ಅಕ್ಕಿಯನ್ನು ಉಣ್ತಿದ್ರು. ನೀವು ಅದನ್ನು ಅಭಿವೃದ್ಧಿಪಡಿಸಿದ. ಈಗ ನಾವು ಎಲ್ಲ ಸಿರಿಧಾನ್ಯದೊಳಗೆ ಎಲ್ಲಾನು ನಾವು ಬೆಳೆದಿದ್ದೇವ್ರಿ. ಎಲ್ಲಾನು ನಮ್ಮಲ್ಲಿ ಈಗಿನ್ನ ಸ್ಟಾಕ್ ಅದ ರೀ. ಈಗ ಇದು ಕರಿ ಶಾಮಿ ರೀ. ಈಗ ಅದ್ರಾಗೆ ಕಪ್ಪವಾಗಿ ಬರ್ತದೆ, ಎರಡವ ರೀ. ಇದು ಕರಿ ಶಾಮಿ. ಇದು ಕರಿ ಶಾಮಿನು ಅದೇ ಟೈಪ್ ಏನದ ಉಳ್ಳುಕ ಆರೋಗ್ಯಕ್ಕೆ ಒಳ್ಳೇದಾಗಿ ಇದು ಇರ್ತದ್ರಿ. ಇದು ಏನದ ನವಣಿ ಅದ ರೀ ಸರ್. ಈ ನವಣಿ ಈಗ ಇದ್ರಾಗ ಎರಡು ಅವ ಸರ್. ಈಗಿದು ನವಣಿದಿಂದ ಈಗೇನ ಏನಾಗ್ಬಿಟ್ಟದ್ರಿ, ನವಣಿನೇ ಬೆಳೆಯೋದು ಬಿಟ್ರ, ಬೆಳೆಯೋದಾದ್ರೆ ಈಗ ಉಣಾದ್ ಬಿಟ್ರ. ಉಣಾದು ಬಹಳ ಶಕ್ತಿ. ಈ ನವಣಿ ಉಣಾದ್ರ ದಶಿಂದ ಏನೇನು ಜಡ್ಗಳು ಬರಲ್ಲ, ಏನೇನು ಇದು ಬಿಟ್ಟು ದಶಿಂದ ಏನೇನು ಜಡ್ ಬಂದವ ನಾವೊಂದು ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ ರೀ. ಈಗ ಏನು ನಾವು ಕುಟ್ಟಿದ ಅಕ್ಕಿ, ಪಾಲಿಸ್ ಆಗಿದ ಅಕ್ಕಿ ಇರ್ತದ, ಯಾವುದೇ ಒಂದು ಧಾನ್ಯದ ಮ್ಯಾಲ ಇದು ಏನಿರ್ತದ್ರಿ, ಒಂದು ಕೋಡ್ ಇರ್ತದ. ಕೋಡ ಇದು ಪದರಿನ ಮೇಲೆ ಒಂದು ಕೆಂಪವಾಗಿ ಕೋಡ್ ಇರ್ತದ. ಫುಡ್ ಇರೋದು ಆ ಕೆಂಪು ತೌಡಿನ ಒಳಗೆ. ಆ ಕೆಂಪು ಹೋಗಂತ ಈಗಿಂದ ಏನು ಸೂಕ್ಷ್ಮ ಆಗಿ ಏನು ಬಿಡಿದ್ರಿ, ಕೆಂಪು ಇರಬಾರ್ದು, ವೈಟ್ ಇರಬೇಕು. ನಮ್ಗೆ ನೋಡೋಕೆ ಬಾಳಿಗೆ ಇರಬೇಕು. ಅದು ಪಾಲಿಸಾಗಿ ಏನಾಗ್ತದ, ಅದು ಎಲ್ಲ ಫುಡ್ ಪಾಲಿಸ್ದಾಗ ಹೋಗಿರ್ತದ. ಇದರ ಒಳಗೆ ಹಿಪ್ಪಿ ಇರ್ತದ. ಆ ಹಿಪ್ಪಿನೇ ನಾವು ಉಳ್ಳುಕತ್ತಿದ್ದೇವೆ. ಆ ಹಿಪ್ಪಿ ಈಗೇನು ಅನ್ನ ನಾವು ಉಂಡು ಮಾಡಕ್ಕೆ ಜೇಂಟ್ ಪ್ಲೇನ್ ಹೆಚ್ಚಿಗೆ ಆಗ್ಯದ. ಈ ಕಾಲು ಬ್ಯಾನಿ ಆಗೋದು, ಕೈ ಬ್ಯಾನಿ, ನೋವು ಇವೆಲ್ಲದ. ಯಾಕಂದ್ರೆ ಅದ್ರ ಮ್ಯಾಲಿಂದ ನಮ್ಗೆ ಏನು ಬರಬೇಕಾಗಿದ್ದು, ತಾಕತ್ ಇರಬೇಕಾಗಿದ್ದು ಹೋಗಿರ್ತದೆ ತೌಡ್ನಾಗ. ಆದ್ರೆ ನಾವು ಸಿಪ್ಪಿ ತಿನ್ಲಕತ್ತಿದ್ದೇವೆ. ಆ ಸಿಪ್ಪಿ ತಿನ್ನೋದ್ರದಿಂದ ಎಲ್ಲರಿಗೆ ಏನದ ರೋಗ ರುಜಿಗಳು ಹೆಚ್ಚಿಗೆ ಆಗ್ಲತ್ತೇವೆ. ಅದಕ್ಕೆ ಈ ನವಣಿ ಅಕ್ಕಿ ಏನದ ನಾವು ಉಂಡೇವ ಅಂದ್ರೆ ಒಂದು ವಾರದೊಳಗೆ ಬೆಕ್ಕಾದಂತ ಇವತ್ತು ಒಂದು ಮನುಷ್ಯಾಗ ಒಂದು 50 ರೋಗ ಇದ್ರೆ ರೋಗ ಕಡಿತದ. 5 ದಿನ 5 ವೆರೈಟಿ ಉಣ್ಬೇಕ್ರಿ. ಒಂದಿನ ಶಾಮಿ, ಒಂದಿನ ನವಣಿ, ಒಂದಿನ ಬರಗ, ಒಂದಿನ ಹಾರ್ಕ, ಒಂದಿನ ಕೊರಲೆ. ಪ್ರತಿ 5 ದಿನಕ್ಕೊಮ್ಮ ಇಲ್ಲ 7 ಸಿರಿಧಾನ್ಯಗಳು ಸಿಕ್ಕರಿ 7 ದಿನಕ್ಕೊಮ್ಮ. ಒಂದು ದಿನ ಸಾಯಂಕಾಲ ಮುಂಜಾನೆ ಒಂದು ಕಪ್ಪಿನಾಗ ನೆನೆಯಿಟ್ಟು ಒಂದು 100 ಗ್ರಾಮ್ ಒಂದು ನೀರಿನಾಗ ನೆನೆಯಿಟ್ಟು ಸಾಯಂಕಾಲ ಅದು ಗಂಜಿ ಕುದಿಸಿ ಪ್ರತಿನಿತ್ಯ 7 ದಿನಕ್ಕೆ 7 ದಿನ ಮುಗಿತಂದ್ರೆ ಮತ್ತೆ ಸುಡುವಿ ನಡೆದು ಚಾಲು ಹಿಂಗೆ 7 ದಿನ ಮಾಡಿದ್ರೆ ಇವತ್ತು ಮನುಷ್ಯನ ಒಳಗೆ ಏನಿದ್ದಿದ್ದು ಎಲ್ಲ ಜಡ್ ಇದು ಶುಗರ್ ಬರಲ್ಲ, BP, ಹಾರ್ಟ ಮತ್ತು ಕಿಡ್ನಿ ಫೇಲ, ಇವೆಲ್ಲ ಲಿವರ್ಗಳು ಆಯ್ತಾ, ಜೇಂಟ್ ಪಿಲ್ಲರ್ಗಳು ಮನುಷ್ಯಾಗ ಬಿಗುವಾಗಿರ್ತದ. ಇಂಥವೆಲ್ಲ ಇದು ಉಣಾಂತರ ಏನದ ಎಲ್ಲ ಮನುಷ್ಯಾಗ ಕ್ಲಿಯರ್ ಇರ್ತದ. ಅದು ಉಳ್ಳಾರ ಬೆಡಿಗೆ ಏನದ ಒಂದೊಂದು ರೀತಿಯ ಒಂದೊಂದು ಜಡ್ಗಳು ಹೊಂಟವ. ಈಗ ನವಣಿ
ಇದು ಕೆಂಪು ನವಣಿ ಇದಾರೆ. ಇದು ನವಣಿನು ಒಂದು ತಿಂಗಳ ನವಣಿ ತಿಂದ್ರೆ ಮನುಷ್ಯ ಕಲರ್ ಬರ್ತದ, ಹಾ ಶಕ್ತಿ ಬರ್ತದೆ, ಟಾನಿಕ್ ಭಾಳ ಇದು ಆಗ್ತದೆ ಸರ್. ಅದು ಈಗ ಇದು ಕೆಂಪು ನವಣಿ ಅದಾರೆ ಸರ್. ಇದು ಕೆಂಪು ನವಣಿ. ಈಗ ಈ ಕೆಂಪು ನವಣಿಯನ್ನು ಉಣಾತ್ರ ಇದಕ್ಕೆ ಏನದ ಫುಡ್ ಹೆಚ್ಚಿಗೆ ಇರ್ತದೆ, ಅಂದ್ರೆ ಈಗ ಇದ್ರ ವಿಟಮಿನ್ಸ್ ಹೆಚ್ಚಿಗೆ ಇರ್ತದೆ. ಇದ್ರದಿಂದ ಏನದ ಮನುಷ್ಯಾಗ ಜೇಂಟ್ ಪ್ಲೇನ್ ಬರಲ್ಲ, ಮತ್ತೇನದ ತಾಕತ್ ಹೆಚ್ಚಿಗೆ ಇರ್ತದೆ. ಈಗ ಅದರಂತೆ ಇದು ಬರಗ ಅದ ರೀ, ಇದು ಬರಗ. ಈ ಬರಗನು ಉಂಡ್ರ ಮನುಷ್ಯಾಗ ಹಾರ್ಟಿಗೆ ಇದು ಆಗಲ್ಲ, ಹಾರ್ಟ್ ಇದು ಬರ್ತದಂದ್ರೆ ಇದು ಉಂಡ್ರ ಹಾರ್ಟ್ ಪ್ರಾಬ್ಲಮ್ದು ಒಂಜಾರಿ ಇದು ಬರಲ್ರಿ. ಈಗ ಅದ್ರಾಗ ಇದು ಊದಲ ಅದ ರೀ, ಊದಲ. ಈ ಊದಲು ಏನದ ಭಾಳ ಭಾರಿ ಇದು ರೀ. ಈಗ ನವಣಿ 80 ಮಾರಿದ್ರೆ ಇದು 100-150 ರೂಪಾಯಿ ಮಾರ್ತದೆ. ಇದು ಊದಲ ಅಷ್ಟು ಶಕ್ತಿ ಅದ ರೀ ಇದು ಊದಲ್ ಒಳಗೆ. ಈಗ ಜೋಳನು ಇದಾವಲ್ರಿ, ಇದು ಯಾವ ಜೋಳ ರೀ? ಇದು ವಿಶೇಷವಾಗಿ ಅಂದ್ರೆ ಇದು ಹೋಳಿ ಜೋಳ ರೀ. ಈಗಿನವ್ರಿಗೆ ಖೂನಾನೇ ಇಲ್ರಿ, ಯಾರು ಬಿತ್ತದನ್ನಿಲ್ಲ. ಇದು ಹೋಳಿ ಜೋಳ ಅಂದ್ರೆ ಕಡುಬು ಮಾಡ್ತಾರ್ರಿ. ಇದು ಬೀಜಗಳು ಮಂದಿ ಕಡುಬು ಮಾಡಿ ಈಗಿನ ಕಾಲದ ದವಾಖಾನೆ ಆಗ್ಯಾವ್ರಿ. ಆಗಿನ ಕಾಲದ ದವಾಖಾನೆ ಇದ್ದಿಲ್ಲ. ಗಂಟು ಜಾರ್ತಪ್ಪ, ಹೊಟ್ಟಿ ಗಂಟು ಸರ್ದದ, ನಾ ಸಂಡಸ್ ಕುಡಿಸ್ಲಿಕತ್ತದ, ನನಗೆ ಇದಾಗ್ಲಿಕತ್ತದ ಅಂದ್ರೆ ಇದು ಹೋಳಿ ಜೋಳದೇ ಕಡುಬು ಮಾಡಿ ಮುಂಜಾನೆ ಎದ್ದು ಕಡುಬೇ ಉಣ್ತೀರಿ. ಇದು ಕಡುಬು ಉಣಾದ್ರದಿಂದ ಈ ಹೊಟ್ಟೆ ಒಳಗಿಂದ ಗಂಟು ಜಾರಿ ಇದಾಗಿ ಕೂಡ್ತದ, ಮತ್ತು ಸಂಡಸ್ ಕುಡಿಸೋದಕ್ಕೆ ಕಡಿಮೆ ಆಗ್ತದ. ಇದು ಇದರದ ಇದು ಹೋಳಿ ಜೋಳ ಅದ ರೀ. ಮತ್ತು ಇದ್ರಾಗ ಇದು ಹಾರ್ಕ ಅದ ರೀ, ಇದು ಹಾರ್ಕ. ಇದು ಹಾರ್ಕನು ಏನದ ಭಾಳ ಸಿರಿಧಾನ್ಯದಾಗ ಭಾಳ ಪೌಷ್ಟಿಕತೆ ಇರ್ತದೆ. ಇದಕ್ಕಾಗಿ ಇದು ಹಾರ್ಕನು ನಮ್ಮಲ್ಲಿ ಅವ ರೀ. ಈಗ ಅದೇ ರೀತಿಯಾಗಿ ಮೊದಲಿಂದು ರೈತರು ಈಗ ಶೀತನಿ ಮಾಡಿದ್ರು ತಿಳಿರಿ, ಜೋಳ ಬಿತ್ತಿದ್ರು. ಶೀತನಿ ಆಗ್ಲಿಕ್ಕತ್ತು ಅಂದ್ರೆ ಶೀತನಿ ಯಾವಾಗ ಆಗ್ಲಿಕ್ಕೆ ಶುರು ಆಯ್ತಂದ್ರೆ ಜೋಳ ಕೊಯ್ಯಲಿ ತನ ಶೀತನಿ ತಿತ್ತಿರಿ. ಅಂದ್ರೆ ಮನುಷ್ಯ ಕ್ಯಾಲ್ಸಿಯಂ ಇದು ಸಿಗ್ತೈತ್ರಿ. ಅಂದ್ರೆ ಅವಾಗ ಮನುಷ್ಯರಿಗೆ ಯಾರಿಗೂ ಹಿಂಗೆ ನೋವು, ಬೆನ್ನು ನೋವು, ಮೊಳಕಾಲು ನೋವು, ಕಾಲು ನೋವು ಇವು ಏನಿರಲ್ಲ, ಮನುಷ್ಯನ ಮೇಲೆ ವೇಟ್ ತಾಕತ್ ಹೆಚ್ಚಿಗೆ ಇರ್ತೈತ್ರಿ. ನಾವು ಸಣ್ಣವ್ರಿದ್ದಾಗ ರೀ ಶೀತನಿ ಬಡ್ದು ಕೊಡ್ತೀವ್ರಿ ನಮ್ಮ ಮುತ್ಯಾರು, ತಿನ್ಲಕ್ಕ ಅಷ್ಟು ಟೇಸ್ಟ್ ಇರ್ತಿದ್ರಿ. ಈಗ ಜೋಳನೇ ಬೆಳೆದ್ ಬಿಟ್ಟಾರೆ ಶೀತನಿಯಲ್ಲಿ. ಈಗ ಇಲ್ಲಿವರೆಗೆ ನಾವು ಹಿಂದೆ ನಮ್ಮ ಹಿರಿಯರು ಮಾಡ್ತಾ ನಾವು ಇನ್ನ ಕಾಯ್ಕೊಂಡ್ ಬಂದಿದ್ದೇವ್ರಿ. ವರ್ಷಿಗೆ 2-3 ಚೀಲ ಶೀತನಿ ಜೋಳ ಬೆಳಿತೇವೆ, 1 ಎಕರೆ ಬೆಳಿತೇವೆ. ಎಲ್ಲ ನಮ್ಮ ನೆಂಟರಿಗೆ ಬಂಧು ಬಳಗ ಫ್ರೆಂಡ್ಸ್ ಎಲ್ಲರಿಗೆ ನಾವು ಶೀತನಿ ತಿನ್ನಿಸ್ತಾ ಇದ್ದೆವು. ಈಗ ಏನದ ಇದು ವಿಶೇಷವಾಗಿ ಕಚ್ಕಚಿ ಶೀತನಿ ಅದಲ್ರಿ, ಅದೇ ಇದು ಕಚ್ಕಚಿ ಶೀತನಿ ರೀ. ಇದು ಅಂದ್ರೆ ಸ್ವೀಟ್ ಇದ್ದಿದ್ದು ಕೆಂಪು ತೆನಿ ಆಗ್ತದ. ಕಚ್ಕಚಿ ಇದು ಶೀತನಿ ರೀ. ಇದು ವೈಟ್ ರೀ. ಅಂದ್ರೆ ಈಗ ಇದು ಸೋಲಾಪುರದು ಮಹಾರಾಷ್ಟ್ರದೊಳಗೆ ಸಂಕ್ರಾಂತಿಗೆ ಏನದ ಇದು ಮಾಡ್ತಾರೆ. ಇದು ಮಹಾರಾಷ್ಟ್ರದ ಶೀತನಿ. ಇದು ಈಗ 1 ಎಕರೆ 2 ಎಕರೆನೂ ನಾವು ಬಿತ್ತಿ ಬೆಳೆದು ಇವತ್ತು ಬಹಳಷ್ಟು ಬಾಜಾರ್ಗೆ ಮಾರ್ಬೋದು. ಬಿಗ್ ಬಾಜಾರ್ದಾಗ ತಗೋತಾರೆ, ಕಾಡಿಗೆ ಎಲ್ಲಿನೂ ತಗೋತಾರೆ. ಇದ್ರದ್ದು ಏನು ವಿಶೇಷತೆ ಅಂದ್ರೆ ಇದು ನಾವು ವರ್ಷದೇ ಇಲ್ಲ. ಇವು ಬರೀ ತೆನಿ ಹಚ್ಚಿ ಒಂದಕ್ಕೊಂದು ತೆನಿಗೆ ಹಿಂಗೆ ಬಡ್ದ್ರಾಯ್ತು, ದಾಣಿ ಉಚ್ಚಿ ಬಿಡ್ತಾವ. ಗೊನಿ ಜೊತೆ ಬರಲ್ರಿ, ಒಟ್ಟು ಗುಣಿನೇ ಬರಲ್ರಿ. ಅದು ಬರೀ ಗೊನಿ ಇಲ್ದೇನೆ ದಾಣಿ ಉಚ್ಚುತ್ತದ. ಇವತ್ತು ನಮ್ಮ ತೆಗ್ಗಳಿ ಅವರು ಇಂಜಿನಿಯರ್ ಸಾಹೇಬರು ಟೆಂಗ್ಳಿ ಅವರು ಒಂದು 5 ಎಕರೆನೂ ನಾನು ಬಲ್ಲಿವೆ ಬೀಜ 5 ಎಕರೆ ಬಿತ್ತು ಇವತ್ತು ಬಿಗ್ ಬಜಾರ್ಗೆ ಮಾಡಿ ಇವತ್ತು ಮಾರಾಟ ಮಾಡ್ಲಿಕ್ತಾರ. ಇವತ್ತು ನಾವೆಲ್ಲ ಫ್ರೆಂಡ್ಸ್ ಒಳಗೆ ನಮ್ಮ ದೋಸ್ತರಿಗೆ ಮತ್ತು ನಮ್ಮ ಮನೆಯಾಗ ಎಲ್ಲ ತಿಂದು ನಾವು ಇದ್ದು ಬೀಜಕ್ಕೆ ಯಾರು ಸೀಡಿಸ್ಬೇಕಾಗ್ತದೆ ಸೀಡಿಸ್ಕೊಡ್ತೇವ್ರಿ. ಈಗ ನಮ್ಮಲ್ಲಿ ವಿಶೇಷವಾಗಿ ಶೀತನಿ ಜೋಳ. ಈಗ ನಮ್ಮ ವ್ಯೂವರ್ಸ್ ನಿಮ್ಗೆ ಯಾರಾದ್ರೂ ಸೀಡ್ಸ್ ಬೇಕಂತ ಫೋನ್ ಮಾಡಿದ್ರೆ ಕೊಡ್ತೇವ್ರಿ ಸರ್. ನೋಡಿದ್ರ ರೈತ ಬಾಂಧವ್ರಿ, ಈಗ ಮಳೆಗಾಲ ಬಿತ್ತೋ ಸಮಯ, ಸೂಕ್ತವಾದ ಸಮಯ. ಈ ಸಮಯದಲ್ಲಿ ನಾವು ಈ ಸಿರಿಧಾನ್ಯಗಳನ್ನ ಬಿತ್ಕೋಬಹುದು ಮತ್ತು ಇದರಿಂದ ಹಲವಾರು ರೀತಿಯ ಲಾಭಗಳನ್ನ ಸಾರ್ ಅವರು ಹೇಳಿದ್ದಾರೆ. ಇದನ್ನು ಬಳಸೋದ್ರಿಂದ ಆರೋಗ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬಹುದು. ನಾವು ಆಸ್ಪತ್ರೆ ಮುಕ್ತವಾಗಿರ್ಬೇಕಂದ್ರೆ ಸಿರಿಧಾನ್ಯಗಳನ್ನ ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು. ಇವನ್ ತಿಂದ್ರೆ ನಾವು ಆಸ್ಪತ್ರೆಯಿಂದ ದೂರ ಇರ್ಬೋದು. ಇಂಥ ಅದ್ಭುತವಾದ ಮತ್ತು ವಿಶೇಷವಾದ ಸಿರಿಧಾನ್ಯಗಳನ್ನ ನಮ್ಮ ಭಾಗದಲ್ಲಿ ಬೆಳೆದು ನಮ್ಗೆಲ್ಲ ತುಂಬಾ ಹೆಮ್ಮೆನ ನೀಡಿದ್ದಾರೆ. ಇಂಥ ಅದ್ಭುತವಾದ ವಿಶೇಷವಾದ ವ್ಯಕ್ತಿಯನ್ನ ಭೇಟಿಯಾದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಈ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಮತ್ತು ಇವು ಬಿತ್ತಲು ಬೀಜಗಳು ಬೇಕಾದರೂ ಸಾರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿಂದ ಬೀಜಗಳನ್ನು ಪಡಿಬೋದು. ಮತ್ತು ಜಾಸ್ತಿ ಪ್ರಮಾಣದಲ್ಲಿ ನವಣೆ ಕೂಡ ಬೆಳೆದಿದ್ದಾರೆ. ನೀವು ಬಿತ್ತಕ್ಕಾಗಲಿ ಊಟಕ್ಕಾಗಲಿ ಎರಡಕ್ಕೂ ನವಣೆಗಳನ್ನು ಕೂಡ ಸಾರ್ ಅವರು ಕೊಡ್ತಾರೆ. ಅದ್ರ ಬಗ್ಗೆನೂ ನೀವು ಸಂಪರ್ಕಿಸಿ ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಎಲ್ಲರಿಗೂ ಇದರ ಅರಿವು ಮೂಡಲಿ, ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.